ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಮತ್ತೆ ಒಂದು ದೊಡ್ಡ ಕಾಳಗಕ್ಕೆ ಸಜ್ಜಾಗಿ ನಿಂತೈತಿ. ಅದೇನಂತಂದ್ರೆ ಅದು 2026 T20 ವಿಶ್ವಕಪ್ ಮಹಾಫೈನಲ್. ಈ ಮಹಾಫೈನಲ್ ಒಳಗೆ ಭಾರತ ಮತ್ತು ನ್ಯೂಜಿಲ್ಯಾಂಡ್ ಎದುರಾಗತ್ತಾವು. ಈ ಭಾರತ ಮತ್ತು ನ್ಯೂಜಿಲ್ಯಾಂಡ್ ಎದುರಾಗತ್ತಾವಂತ ಅಂದ್ರೆ ಒಂದು ಒಳ್ಳೆ ಫೈಟಿಂಗ್ ಇದ್ದೇ ಇರುತ್ತೆ. ಯಾಕಂದ್ರೆ ನಾವು ಸೆಮಿಫೈನಲ್ ಮ್ಯಾಚ್ನಾಗ ಭಾರತ ಎಂಟ್ರಿ ಆಗಿದ್ದನ್ನು ನೋಡಿದ್ರೆ ಅದೊಂದು ರಿಯಲ್ ಕ್ರಿಕೆಟ್ ಅನ್ಬೋದು. ಮಸ್ತ್ ಮಜಾ ಇತ್ತು. ಕೊನೆವರೆಗೂ ಪ್ರತಿ ಬಾಲ್ವರೆಗೂ ನೋಡುವಂಗೆ ಅನಿಸ್ತು. ಅದು ಪ್ರತಿಯೊಬ್ಬರಿಗೂ ಅದು ಒಂಥರ ಕಿಕ್ ಅನ್ಬೋದು. ಹಂಗಿತ್ತು ಆ ಒಂದು ಸೆಮಿಫೈನಲ್ ಮ್ಯಾಚ್. ಅಂತ ಫೈನಲ್ ಮ್ಯಾಚ್ನ ದಾಟ್ಕೊಂಡು ಭಾರತ ಫೈನಲಿಗೆ ಲಗ್ಗೆ ಇಡುತ್ತೆ. ಅದ್ರ ಕೂಡ ನ್ಯೂಜಿಲ್ಯಾಂಡ್ ಈ ಭಾರತಕ್ಕೂ ಮೊದಲು ಲಗ್ಗೆ ಇಟ್ಟು ಕಾಯ್ಕೊಂತ ಕುಂತಿದ್ರು ಅವ್ರು ಯಾರು ಬರ್ತೀರಿ ಬರ್ರಿ ನೋಡೋಣ ಅಂತೇಳಿ. ಈಗ ಭಾರತ ಮತ್ತು ನ್ಯೂಜಿಲ್ಯಾಂಡ್ ಅಂಕಿಅಂಶಗಳನ್ನ ನೋಡೋದಾದ್ರೆ ಈ ಭಾರತ ಆ ಒಂದು ನರೇಂದ್ರ ಮೋದಿ ಸ್ಟೇಡಿಯಂ ಒಳಗೆ ಈವರೆಗೂ 10 ಸಲ ಆಡೈತಿ. 10 ಸಲದೊಳಗೆ ಅವರು 7 ಸಲ ಗೆದ್ದಾರ, 3 ಸಲ ಸೋತಾರ. ಕಿವೀಸ್ ನ ನೋಡೋದಾದ್ರೆ ಕಿವೀಸ್ 3 ಮ್ಯಾಚ್ ಆಡ್ತಾರ. ಕಿವೀಸ್ ತಂಡ 2 ಮ್ಯಾಚ್ ಆಡ್ತಾರ ಆ ಒಂದು ಸ್ಟೇಡಿಯಂ ಒಳಗೆ. ಆದ್ರೆ ಅವರು 2-2 ಮ್ಯಾಚ್ ಅನ್ನ ಸೋಲ್ತಾರ. ಇಲ್ಲಿ ಭಾರತದ ಪರವಾಗಿ ಅಂಕಿಅಂಶ ಜಾಸ್ತಿನ ಐತಿ. ಆದ್ರೆ ಇನ್ನೊಂದು ಹೆದರಿಕೆ ಏನಪ್ಪಾ ಅಂತಂದ್ರೆ ಭಾರತ ತಂಡ ಕಿವೀಸ್ ಜೊತೆ ಆಡಿದಂಥ 3 ಪಂದ್ಯಗಳನ್ನು ಈ ಒಂದು T20 ವಿಶ್ವಕಪ್ ಇತಿಹಾಸದೊಳಗೆ ಯಾವೊಂದು ಮ್ಯಾಚನ್ನು ಕೂಡ ಗೆದ್ದಿಲ್ಲ. ನ್ಯೂಜಿಲ್ಯಾಂಡ್ ಜೊತೆ ಆಡಿದಂಥ ಪ್ರತಿಯೊಂದು ಮ್ಯಾಚನ್ನು ಕೂಡ ಸೋತಿದ್ದಾರೆ. ಇದೊಂದು ನಮ್ಗೆ ಭಾರತದ ಅಭಿಮಾನಿಗಳಿಗೆ ಕಾಡುವಂಥ ದೊಡ್ಡ ಹೆದರಿಕೆ ಆಗೈತಿ. ಮತ್ತು ಇನ್ನೊಂದು ನೋಡೋದಂತ ಆದ್ರೆ ಮೊನ್ನೆ ಸೌತ್ ಆಫ್ರಿಕಾ ವಿರುದ್ಧ ನಮ್ಮ ಭಾರತ ತಂಡ ಸೋತಿದ್ದು ಕೂಡ ಇದೇ ಒಂದು ಸ್ಟೇಡಿಯಂ ಒಳಗೆ. ಇದಕ್ಕೆ ಇನ್ನೊಂದು ಕಾರಣ ಏನಂತಂದ್ರೆ 2023 ಒಳಗೆ ಏಕದಿನ ವಿಶ್ವಕಪ್ ಒಳಗೆ ಭಾರತ ಅನುಭವಿಸಿದಂಥ ಆ ಒಂದು ಕಹಿ ಸೋಲು ಏನೈತಲ್ಲ ಅದು ಇನ್ನೂ ಹೆಚ್ಚಾಗಿ ಕಾಡಾಕತ್ತೈತಿ. ಇನ್ನು ಹೆಚ್ಚಿಗೆ ತುಪ್ಪ ಸುರಿದಂತ ಅನ್ಸಾಕತ್ತೈತಿ. ಇನ್ನು ಮ್ಯಾಚ್ ಬಗ್ಗೆ ನೋಡೋದಂತ ಆದ್ರೆ ಈ ಮೊದಲ ಬುಮ್ರಾ ಮತ್ತು ಒಳ್ಳೆ ಬಾಲರ್ ಬುಮ್ರಾ ಇದ್ರೆ ಮಾತ್ರ ಪಕ್ಕ ನಮ್ಮದು ಮ್ಯಾಚ್ ಟರ್ನ್ ಆಕತಿ ಅಂತೇಳಿ ಎಲ್ಲರೂ ಅಂದ್ಕೊಂಡಾರ. ಯಾಕಂದ್ರೆ ಸೆಮಿಫೈನಲ್ಲಾಗ ಬುಮ್ರಾ ಆ ಒಂದು ಅವರ ಓವರನ್ನು ಎಸೆಯೋದ್ರ ಮೂಲಕ ಒಮ್ಮೆ ಮ್ಯಾಚನ್ನ ಫುಲ್ ಟರ್ನ್ ಮಾಡಿಬಿಟ್ರು. ಅವರು ಫುಲ್ ಮ್ಯಾಚ್ ಟರ್ನ್ ಮಾಡಿ ಮ್ಯಾಚಿನ ದಿಕ್ಕು ಏನಿತ್ತಲ್ಲ ಆ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಗಿತ್ತು. ಯಾಕಂದ್ರೆ ಅವತ್ತು ಮ್ಯಾಚ್ ಯಾವುದು ಗೆಲ್ತೈತಿ ಅಂತೇಳಿ ನೋಡೋದಂತಾದ್ರೆ ಅವತ್ತು 98% ಭಾರತನ ತೋರಿಸ್ತಾ ಇತ್ತು. ಯಾಕಂತಂದ್ರೆ ಅವತ್ತು ಬುಮ್ರಾ ಅವ್ರದ್ದು ಇನ್ನೂ 2 ಓವರ್ ಬಾಕಿ ಇದ್ದು. ಆ ಬಾಕಿ ಇದ್ದ ಕಾರಣದಿಂದ 98% ಭಾರತನ ಗೆಲ್ಲೋದಂತೆ ತೋರಿಸ್ತಾ ಇತ್ತು. ಮುಂದೆ ನೋಡೋದಾದ್ರೆ ಅಭಿಷೇಕ್ ಶರ್ಮಾ ಮತ್ತು ವರುಣ್ ಚಕ್ರವರ್ತಿ ಈಗಾಗಲೇ ಫಾರ್ಮ್ನಾಗ ಇಲ್ಲ ಅಂತೇಳಿ ಹಲವಾರು ರೀತಿ ಚರ್ಚೆ ಆಗತ್ತಾವ. ಈ T20 ಫೈನಲ್ ಅಂತ ಬಂದಾಗ ಅವರನ್ನ ಕೈ ಬಿಡೋದು ಅಥವಾ ಬೇರೆಯವ್ರನ್ನ ಯಾರನ್ನೂ ಸೇರಿಸ್ಕೊಳ್ಳೋದು ಒಂದು ಸ್ವಲ್ಪ ಭಾಳ ಯೋಚನೆ ಮಾಡುವಂಥ ವಿಷಯ. ಅದು ನಮ್ಗೆ ಇವತ್ತು ಇನ್ನೊಂದು ಸ್ವಲ್ಪ ಹೊತ್ತರಾಗ ಗೊತ್ತಾಗ್ತೈತಿ ಯಾರು ಒಳಗಿರ್ತಾರೆ ಯಾರು ಹೊರಗಿರ್ತಾರೆ ಅಂತೇಳಿ. ಆದರೆ ನನ್ನ ಅನಿಸಿಕೆ ಪ್ರಕಾರ ಯಾರನ್ನೂ ಕೂಡ ಬದಲು ಮಾಡೋದಿಲ್ಲ ಅಂತ ಅನ್ಕೋತೀನಿ ನಾನು. ಮತ್ತು ಪಿಚ್ಚು ಕೂಡ ಈ ಮೊದಲು ಏನಿತ್ತಲ್ಲ ಬೇರೆ ಬೇರೆ ರೀತಿಯಾದಂಥ ಪಿಚ್ ಇತ್ತು. 2023 ಇದ್ದಂಥ ಪಿಚ್ ಈಗಿಲ್ಲ. ಯಾಕಂದ್ರೆ ಇಲ್ಲಿ ನಮ್ಗೆ 70% ಕೆಂಪು ಮಣ್ಣಿನ ಪಿಚ್ ಐತಿ. ಆದ್ದರಿಂದ ಬಾಲ್ ಸ್ವಲ್ಪ ಸ್ಪೀಡಾಗಿ ಹೋಗುವಂಥ ಚಾನ್ಸಸ್ಗಳು ಜಾಸ್ತಿ ಇದಾವೆ. ಒಳ್ಳೆ ಪಿಚ್ ಅನ್ಬೋದು. ಮತ್ತೊಳ್ಳಿ ಮೊದಲಿನಕ್ಕಿಂತ ಬದಲಾವಣೆ ಆಗೈತಿ. ಈಗ ಬ್ಯಾಟ್ಸ್ಮನ್ ಫ್ರೆಂಡ್ಲಿ ಅಂತ ಅನ್ಬೋದು ನಾವು ಈ ಪಿಚ್ಚನ್ನ. ಒಳ್ಳೆ ರನ್ನಿನ್ ಸುರಿಮಳಿ ಸುರಿಬೋದು ಪಕ್ಕ, ಖಂಡಿತ ಏನು ಅದ್ರಾಗಂತೂ ಡೌಟೇ ಇಲ್ಲ. ಇನ್ನು ಎಬಿ ಡಿ ವಿಲಿಯರ್ಸ್ ನಾವು ಏನು ಆಪತ್ ಬಾಂಧವ ಅದು ಇದು ಏನಂತೀವಲ್ಲ, ಒಳ್ಳೆ ಬ್ಯಾಟ್ಸ್ಮನ್ ಒಳ್ಳೆ ಕ್ರಿಕೆಟರ್. ಎಬಿ ಡಿ ವಿಲಿಯರ್ಸ್ ಹೇಳ್ತಾರೆ ಭಾರತ ಗೆಲ್ಲೋದು 90% ನಿಖರವಾದಂಥ ಖಚಿತವಾಗೈತಿ ಅಂತೇಳಿ. ಯಾಕಂದ್ರೆ ಅವರು ಕೆಲವೊಂದಷ್ಟು ಅಂಕಿಅಂಶಗಳನ್ನು ಎಲ್ಲ ನೀಡಿ ಹೇಳ್ತಾರೆ ಭಾರತ 90% ಅಷ್ಟು ಗೆಲ್ತೈತಿ. ಇನ್ನು ನ್ಯೂಜಿಲ್ಯಾಂಡ್ ಗೆಲ್ಲಬೇಕಂದ್ರೆ ಭಾಳ ಹರಸಾಸವನ್ನು ಪಡಬೇಕಂತೇಳಿ ಹೇಳ್ತಾರೆ. ಮತ್ತೊಂದು ಕುತೂಹಲಕಾರಿ ವಿಷಯ ಏನಂತಂದ್ರೆ ಭಾರತ 2023 ವರ್ಲ್ಡ್ ಕಪ್ನ ಏನು ಸೋತಾಗ ಒಂದು ಹೋಟೆಲ್ನಲ್ಲಿ ಇದ್ರಲ್ಲ, ಆ ಹೋಟೆಲ್ನ ಈ ಸಲ ಅವರು ಚೇಂಜ್ ಮಾಡ್ಯಾರ ಫೈನಲ್ ಮ್ಯಾಚ್ಗೆ ಅಂತೇಳಿ. ಅದೇನು ಕಾಕತಾಳೀಯನೋ ಏನೋ ಒಂದು ಮೂಢನಂಬಿಕೆ ಅದೇನೋಪ್ಪ ನಮಗೆ ಬೇಡಾಗಿದ್ದು ಆದರೆ ಚೇಂಜ್ ಮಾಡ್ಯಾರ. ಚೇಂಜ್ ಮಾಡಿದ್ದು ಒಳ್ಳೆಯದೋ ಕೆಟ್ಟದ್ದೋ ಅದು ಗೊತ್ತಿಲ್ಲ. ಆದರೆ ಮ್ಯಾಚ್ ವಿನ್ ಆದರೆ ಅದಂತೂ ಎಲ್ರಿಗೂ ಖುಷಿ ನೀಡುವಂಥ ವಿಷಯ. ಮ್ಯಾಚ್ ವಿನ್ ಆಗಲಿ ಅನ್ನೋದು ಎಲ್ಲರ ಒಂದು ಆಶಯ ಆಗೈತಿ. ಯಾಕಂದ್ರೆ ಹಲವಾರು ಇತಿಹಾಸಗಳದಾವೆ. ಕಂಟಿನ್ಯೂ ಅವ್ರ ಕಪ್ ಗೆದ್ದಿಲ್ಲ, ಇವ್ರ ಕಪ್ ಗೆದ್ದಿಲ್ಲ, ಅವ್ರ ವಿರುದ್ಧ ಗೆದ್ದಿಲ್ಲ, ಇವ್ರ ವಿರುದ್ಧ ಗೆದ್ದಿಲ್ಲ, ಅವ್ರು ಜಾಸ್ತಿ ಮ್ಯಾಚ್ ಗೆದ್ದಾರೆ, ಇವ್ರು ಕಡಿಮೆ ಮ್ಯಾಚ್ ಗೆದ್ದಾರೆ. ಈ ಸ್ಟೇಡಿಯಮ್ನಾಗ ಭಾರತ ಸೋತೈತಿ ಅಥವಾ ಭಾರತ ಗೆದ್ದೈತಿ, ನ್ಯೂಜಿಲ್ಯಾಂಡ್ ಸೋತೈತಿ ಅನ್ನೋ ಅಂಕಿಅಂಶಗಳು ಭಾಳ ಇದಾವೆ. ಹೀಗೆಲ್ಲ ಇರುವಾಗ ನಮ್ಮ ಭಾರತದ ತಂಡ ಈ ಎಲ್ಲವನ್ನು ಹಿಮ್ಮೆಟ್ಟಿ ನಾವು ಇವತ್ತು ಗೆಲ್ತೇವಿ. ಅದು ಎಲ್ಲ ಅಂಕಿಅಂಶ ಆಗಿರ್ಬೋದು ಮತ್ತು ಅಹುವಾಪೋಗಳು ಎಲ್ಲವನ್ನು ನಾವು ಸುಳ್ಳು ಮಾಡಿ ತೋರಿಸ್ತೀವಿ, ಹೊಸ ಇತಿಹಾಸ ಬರಿತೀವಿ ಅಂತೇಳಿ ಮುನ್ನುಗ್ತಾ ಇದ್ದಾರೆ. ನೋಡೋಣ ನಮ್ಮ ಭಾರತ ಗೆಲ್ಲಲಿ ಅನ್ನೋದು ನಮ್ಮ ಎಲ್ಲರ ಆಶಯ ಆಗೈತಿ. ಭಾರತ ಗೆಲ್ತಾರ ಅಥವಾ ಏನಾಗುತ್ತೆ ಈ ಒಂದು ಮ್ಯಾಚಲ್ಲಿ. ಮತ್ತು ಯಾರು ಇವತ್ತು ನಮಗೆ ಕೈ ಹಿಡಿತಾರ, ಬ್ಯಾಟ್ಸ್ಮನ್ ಆಗಿರ್ಬೋದು ಬಾಲರ್ ಆಗಿರ್ಬೋದು, ಯಾರು ಕೈ ಹಿಡಿತಾರ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ.